ವೀಕ್ಷಕರ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರ ನಿಮಗೆ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಸಾಕಷ್ಟು ಜನಕ್ಕೆ ಪ್ಲೇನ್ ಬ್ಲೌಸಲ್ಲಿ ಮೇನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಪ್ಲೇನ್ ಆಗಿ ಪೈಪಿಂಗನ್ನು ಯಾವ ರೀತಿ ಮಾಡಬೇಕು. ಇದು ಕೂಡ ಸ್ಟಿಚಿಂಗ್ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಈ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ಇಂಟ್ರೆಸ್ಟ್ ಆಗಿ ನೋಡಿ, ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಿಂಪಲ್ ಆಗಿ, ಬಹಳ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಬ್ಲೌಸನ್ನು ಯಾವ ರೀತಿ ಇಟ್ಕೊಂಡು ಕಟಿಂಗ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೇನೆ. ಮೊದಲಿಗೆ ನಮಗೆ ಲೆಂತ್, ಇವರು ನಮಗೆ ಲೆಂತ್ ಯೂಶ್ವಲಿ 1/2 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ. ಇದು 13 ಇಂಚ್ ಇದೆ. 13.5 ಇಂಚಿಗೆ ನಾನು ಇಟ್ಕೊಳ್ತಾ ಇದ್ದೀನಿ, ಮತ್ತೆಲ್ಲೂ ವ್ಯತ್ಯಾಸ ಇಲ್ಲ. ಓಕೆನಾ. ಇದಾದ ನಂತರ ಪ್ಲೇನ್ ಬ್ಲೌಸ್ಗೆ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಬಟ್ಟೆ, ಇದು ಬಹಳ ಮುಖ್ಯ ಆಗುತ್ತೆ ನಮಗೆ. ಮಿನಿಮಮ್ ಅಂದರೂ ಕೂಡ ಸೆಂಟಿಮೀಟ್ರ್ ಬಂದು ಎಷ್ಟಿದೆ ಅಂದರೆ ಅಂಚು ಪೀಸಿಂದ ಅಂಚು ಪೀಸ್ಗೆ ಯೂಶ್ವಲಿ ಎಲ್ಲ ಬ್ಲೌಸ್ಗಳು 80 ಸೆಂಟಿಮೀಟ್ರ್ ಕೊಟ್ಟಿರ್ತಾರೆ. ಇವ್ರದ್ದು ನಾವು ನೋಡೋಣ ಎಷ್ಟಿದೆ ಅಂತ ಹೇಳಿ. 78 ಸೆಂಟಿಮೀಟ್ರ್ ಇದೆ. ಇಷ್ಟು ಕಡಿಮೆ ಬ್ಲೌಸ್ ಪೀಸನ್ನು ಕೊಟ್ಟು ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ? ಅದೇ ನಮಗೆ ಯಕ್ಷ ಪ್ರಶ್ನೆ. ಹಾಗಾಗಿ ಇರಲಿ, ತೊಂದರೆ ಇಲ್ಲ. ಇಲ್ಲಿ ನಾವೇನು ಮಾಡೋಣ ಅಂತಂದರೆ 2 ಅಟ್ ಅ ಟೈಮ್ ಹಾಕೊಂಡ್ಬಿಟ್ರೆ ಪ್ರಾಬ್ಲಮ್ಮೇ ಇರಲ್ಲ. ಈಸಿಯಾಗಿ ಕಟ್ಟಿಂಗನ್ನು ನಾವು ಮಾಡಿಕೊಳ್ಳಬಹುದು. ಓಕೆನಾ. ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ನ ಮಾರ್ಕನ್ನು ಹಾಕೋಬೇಕು. ಓಕೆನಾ. ಫಸ್ಟ್ ಬ್ಯಾಕ್ ಸೈಡ್ ಮಾರ್ಕನ್ನು ನಾವು ಯಾವ ರೀತಿ ಹಾಕೋಬೇಕು ಅಂದರೆ ಬಟ್ಟೆನ ಈ ರೀತಿ ಇಟ್ಕೊಂಡು, ಓಕೆನಾ, ಸಾಧ್ಯವಾದರೆ ಐರನ್ನ ಮಾಡ್ಕೊಳ್ಳಿ. ಈ ರೀತಿ ಮುದ್ದೆ ಮುದ್ದೆ ಇರುತ್ತೆ. ಈ ರೀತಿ ಇತ್ತು ಅಂದರೆ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಬರಲ್ಲ. ಓಕೆನಾ. ಆದರೂ ಸಾಕಷ್ಟು ಜನ ಹೀಗೆ ಇಟ್ಕೊಂಡಿರ್ತಾರೆ. ನಾವು ಕೂಡ ಹಾಗೆ ಇಟ್ಕೊಂಡೆ ಕಟ್ಟಿಂಗನ್ನು ಮಾಡೋಣ. ಓಕೆನಾ. ಏನೇನು ಬರುತ್ತೆ ಪ್ರಾಬ್ಲಮ್ಸ್ ಇಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ. ಕೊಂಡು ಎಲ್ಲಿಗೆ ಬರುತ್ತೋ ಲೈನ್ ಅಲ್ಲಿಗೆ ಎಕ್ಯುರೇಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಸ್ಲೀವ್ಸ್ ಲೆಂತ್ ಇವರಿಗೆ ಬರಲ್ಲ. ಇಲ್ಲಿ ಏನು ಹೊಡೆತ ಬೀಳುತ್ತೆ ಅಂದರೆ ಸ್ಲೀವ್ಸ್ ಲೆಂತಲ್ಲಿ ತುಂಬ ಹೊಡೆತ ಬೀಳುತ್ತೆ. ಸ್ಲೀವ್ಸ್ ಲೆಂತ್ ಇವರಿಗೆ ಬರಲ್ಲ. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಅಂದರೆ 1.5 ಇಂಚು ನಮಗೆ ಇವರಿಗೆ ಬಿಟ್ಕೊಳ್ಬೇಕಾಗತ್ತೆ ಇಲ್ಲಿ. ಯಾಕೆ ಅಂದರೆ ಬ್ಯಾಕ್ ಸೈಡ್ ಕಟ್ಟಿಂಗ್ ಇದಾಗಿರೋದ್ರಿಂದ ಇವ್ರಿಗೆ 1.5 ಇಂಚ್ ಇತ್ತು ಅಂತಂದರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ. ಇವ್ರು ನಮಗೆ 13.5 ಇಂಚ್ ಲೆಂತ್ ಕೇಳಿದಾರಲ್ಲ. 13.5 ಇಂಚ್ ಲೆಂತ್ಗೆ 1/2 ಇಂಚ್ ಮೇಲ್ಗಡೆ ಇನ್ಕ್ರೀಸ್ ಮಾಡಿಕೊಂಡು 14 ಇಂಚ್ ಲೆಂತನ್ನು ನಾವು ಇಟ್ಕೊಳ್ತಾ ಇದ್ದೀವಿ. ಎಷ್ಟು? 14 ಇಂಚು. ಓಕೆನಾ. 14 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಓಕೆನಾ. 14 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೂಡ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಎಲ್ ಶೇಪ್ ಸ್ಕೇಲ್ನ ಬಳಸ್ಕೋಬೇಕು. ಓಕೆನಾ. ಇದಿಷ್ಟು ರೆಡಿ ಎಷ್ಟು ಬರುತ್ತೆ ಅಷ್ಟಾಯಿತು. ಇದನ್ನೇ ಫ್ರಂಟ್ ಮಾಡ್ಕೊಳ್ತೀನಿ ಅಂದರೂ ಚಿಂತೆ ಇಲ್ಲ. ಇದೇ ರೀತಿಯೇ ನೀವು ಕಟ್ಟಿಂಗನ್ನು ಮಾಡಬೇಕಾಗತ್ತೆ. ಕರೆಕ್ಟ್ ಎಕ್ಸಾಕ್ಟ್ಲಿ ಸೆಂಟರ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ. ಈ ರೀತಿ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ ಪಟ್ಟಿ ಲೆಂತಲ್ಲಿ 78 ಸೆಂಟಿಮೀಟರ್ ಇರೋದ್ರಿಂದ ನಮಗೆ ಲೆಂತಲ್ಲಿ ಕಡಿಮೆ ಬೀಳುತ್ತೆ ಫ್ರಂಟಲ್ಲಿ. ಯಾಕೆಂದರೆ ನೋಡಿ, ಇವಾಗ ಕರೆಕ್ಟ್ ಎಕ್ಸಾಕ್ಟ್ಲಿ ಫೋಲ್ಡ್ ಮಾಡಿದ್ದೀನಲ್ವಾ. ಈಗ ನಮ್ಗೆ ಲೆಂತ್ ಎಷ್ಟಕ್ಕೆ ಬೇಕು? ಫ್ರಂಟು 13.5 ಇಂಚು ರೆಡಿ ಇಲ್ಲಿಗೆ ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ಅಷ್ಟಕ್ಕೆ ಇದೆ. ಪಟ್ಟಿ ಇಲ್ಲ. ಪಟ್ಟಿ ಮತ್ತೆ ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಳ್ಬೇಕು. 1 ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ. ಅಂದರೆ ಕರೆಕ್ಟ್ ಇವ್ರಿಗೆ 15.5 ಇಂಚ್ ಇಲ್ಲಿಗೆ ಬೇಕಾಗತ್ತೆ. ಅದು ಇಲ್ಲ ಇಲ್ಲಿ. ಅದಕ್ಕೆ ಏನು ಮಾಡಬೇಕು ನಾವೀಗ ಅಂತಂದರೆ ಎಕ್ಸಾಕ್ಟ್ಲಿ ಇವ್ರದ್ದು ಎಷ್ಟಕ್ಕೆ ಬರ್ತಾ ಇದೆ ಡಬಲ್ ಫೋಲ್ಡ್ ನೋಡ್ಕೊಂಬಿಡಿ. ಓಕೆನಾ. ಈ ರೀತಿ 78 ಸೆಂಟಿಮೀಟರ್ ಇದ್ದಾಗ ಲೆಂತ್ ಅಷ್ಟು ಇದ್ದಾಗ. ಓಕೆನಾ. ನಾನು ಹೇಳ್ತಾ ಇರುವಂಥದ್ದು ಅರ್ಥ ಆಯ್ತಾ? ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಸಾಕಷ್ಟು ಜನ ಕನ್ಫ್ಯೂಸ್ ಆಗುತ್ತೆ ಇದು. ಓಕೆನಾ. ಆ ರೀತಿ ಕನ್ಫ್ಯೂಸ್ ಆಗಬೇಕು. ಡಬಲ್ ಫೋಲ್ಡಿಗೆ ಎಷ್ಟಕ್ಕೆ ಬರ್ತಾ ಇದೆ ನೋಡಿ, 15 ಇಂಚು ಬರ್ತಾ ಇದೆ. ರೆಡಿ ನಮಗೆ ಎಷ್ಟಕ್ಕೆ ಬೇಕು? 14 ಇಂಚು ಬೇಕು. ಅಂದರೆ ಬ್ಯಾಕ್ ಸೈಡಲ್ಲಿ ನಾವೇನು ಮಾಡ್ತೇವೆ, ಪಟ್ಟಿಯನ್ನು 1.5 ಇಂಚ್ ಇಟ್ಕೊಂಡಿದ್ದೀವಲ್ವ, 1 ಇಂಚ್ಗೆ ಇಟ್ಕೊಂಡ್ಬಿಡೋಣ. ಓಕೆನಾ. ಬ್ಯಾಕ್ ಸೈಡಲ್ಲಿ 1/2 ಇಂಚನ್ನ ಮೈನಸ್ ಮಾಡೋಣ. ಈಗ ನಮಗೇನಾಗುತ್ತೆ 13.5 ಇಲ್ಲಿ ರೆಡಿ ಬೇಕಲ್ಲ, 1 ಇಂಚ್ ಎಕ್ಸ್ಟ್ರಾ ಸಿಗುತ್ತೆ. ಓಕೆನಾ. 1 ಇಂಚ್ ನಮಗೆ ಎಕ್ಸ್ಟ್ರಾ ಸಿಗುತ್ತೆ. ಆಗ ನಮಗೆ ಪಟ್ಟಿ ಕೂಡ ಕರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆನಾ. ನೋ ಪ್ರಾಬ್ಲಮ್. ಅವಾಗ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ಈಗ ನಾವೇನು ಮಾಡೋಣ ಅಂತಂದರೆ ಕರೆಕ್ಟ್ ಬಾಟಮ್ ಇದು ಬೇಕು. ಓಕೆನಾ. ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಫ್ರಂಟು ಬಂತು, ಬ್ಯಾಕು ಬಂತು, ಅಟ್ ಅ ಟೈಮ್ ಕಟ್ಟಿಂಗ್ ಅಂತಕ್ಕಂಥದ್ದಾಗುತ್ತೆ. ಯಾವುದೇ ರೀತಿಯ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ಈಗ ಇದ್ರ ಮೇಲೆ ಫಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಬ್ಯಾಕ್ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ ಬ್ಲೌಸ್ದು. ಇಲ್ಲಿ ನಮಗೆ 15 ಇಂಚ್ ತೊಗೊಂಡಿದ್ದೀವಿ. 1 ಇಂಚು ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇನ್ನೂ 1 ಇಂಚು ಬಂದು ನಮಗೆ ಎಕ್ಸ್ಟ್ರಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ. ಓಕೆನಾ.
ಹಾಗಾಗಿ ನಾವೇನು ಮಾಡ್ತೇವೆ 14 ಇಂಚಿಗೆ ಇಲ್ಲಿ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. 14 ಇಂಚಿಗೆ ಮಾರ್ಕ್ ಹಾಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ಗೆ. ಓಕೆನಾ, ಇಲ್ಲಿಂದ ನಮಗೆ ರೆಡಿ ಬರುವಂಥದ್ದು ಬ್ಲೌಸ್. ಓಕೆನಾ, ಇಲ್ಲಿ ನಮಗೆ ಏನಾಗುತ್ತೆ ಅಂತಂದ್ರೆ ಆರ್ಮೋಲ್ ಡೌನಿಂಗ್ ಅನ್ನ ನಾವು ಎಷ್ಟಕ್ಕೆ ಕನ್ಸಿಡರ್ ಮಾಡ್ಕೊಳ್ಬೇಕು, ಇದು ಬಹಳ ಮುಖ್ಯ. ಇಲ್ಲಿ ನೋಡಿ, ನಾವು ಲೆಂತ್ ಹಾಫ್ ಇಂಚ್ ಇನ್ಕ್ರೀಸ್ ಮಾಡಿದ್ವಲ್ವಾ, ಇಲ್ಲಿ ಹಾಫ್ ಇಂಚ್ ಬಿಟ್ಟೆ ಇದನ್ನ ಕನ್ಸಿಡರ್ನ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದ್ರೆ ಈ ರೀತಿ ಕರೆಕ್ಟ್ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಓಕೆನಾ, ಲೆಂತ್ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಇಟ್ಕೊಂಡು ನಮಗೆ ಎಲ್ಲಿಗೆ ಬರ್ತಾ ಇದೆ ಈ ರೀತಿ ನೀವು ಉಚ್ಕೋಬೇಕು ಇದನ್ನ. ಓಕೆನಾ, ಈ ರೀತಿ ನೀವು ಉಚ್ಕೊಂಡು ನಿಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡು ಇದೊಂದು ಅಡ್ಡ ಒಂದು ಮಾರ್ಕನ್ನು ಹಾಕೊಂಡ್ಬಿಡಿ. ಓಕೆನಾ, ಇಲ್ಲಿ ಬರ್ತಕ್ಕಂಥ ಓಪನ್ ಏರಿಯಾ ಒಂದು ಎದಕ್ಕೆ ಬರುತ್ತೆ, ನಮಗೆ ಬ್ಯಾಕ್ ಡಾಟ್ಸ್ಗೆ ಈ ಓಪನ್ ಏರಿಯಾ ಕವರ್ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥದ್ದು ಕರೆಕ್ಟಾಗಿ ಬಂದ್ಬಿಡತ್ತೆ. ಇಲ್ಲಿ ನಾವೇನು ಮಾಡಬೇಕು, ಇದಕ್ಕೆ ಲೈನನ್ನು ಹಾಕೊಂಡ್ಬಿಡ್ಬೇಕು ಸೀದಾ ಈ ರೀತಿ ಇಟ್ಕೊಂಡು ಒಂದು ಸೈಡ್ ಸೀದಾ ಹಾಕೊಂಡ್ಬಿಡಿ. ಇವ್ರಿಗೆ ಹೇಳಿದ್ನಲ್ಲ, ಸ್ಲೀವ್ಸ್ ನಮಗೆ ಕಡಿಮೆ ಬರುತ್ತೆ ಲೆಂತ್. ಸೊ ಸ್ಲೀವ್ಸ್ ನಮಗೆ ಕಡಿಮೆ ಬರುತ್ತೆ ಲೆಂತು ಅಂದರೆ ನಾವೇನು ಮಾಡಬಹುದು ಅಲ್ಲಿ ಅಂತಂದರೆ, ಇಲ್ಲಿ ನಾವು 1.5 ಇಂಚು ಮಾರ್ಜಿನ್ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಬೇಕಾದರೆ 1 ಇಂಚು ಮಾರ್ಜಿನನ್ನು ಸೇರಿಸ್ಕೊಳ್ಳೋಣ. ಸ್ಲೀವ್ಸ್ ಸ್ವಲ್ಪ ಲೆಂತ್ ಬೇಕು ಅಂತ ಅನಿಸಿದ್ರೆ, ಓಲ್ಡ್ ಏಜ್ ಇತ್ತು ಅಂದರೆ ಬೇಕಾಗತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಮಾರ್ಜಿನ್ನ ಕೇವಲ 1 ಇಂಚ್ಗೆ ಇಳಿಸ್ಕೊಂಡಿದ್ದೀನಿ. ಇಲ್ಲಿ ನಾವು ಮಾರ್ಜಿನ್ ಏನು ಇಟ್ಕೊಂಡಿದ್ದೀವಿ, ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ಎತ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇಲ್ಲಿಂದ ಎಲ್ ಶೇಪ್ ಸೇಲ್ನ ಇಡಿ, ಈ ರೀತಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇದಾಯ್ತಾ. ಇವರಿಗೆ ಇಲ್ಲಿ ಕರೆಕ್ಟ್ ನಮಗೆ ಎಷ್ಟು ಬರ್ತಾ ಇದೆ, ಇದು 5.25 ಇಂಚು ಬರ್ತಾ ಇದೆ. ಶೋಲ್ಡರ್ ನಾವು ಎಷ್ಟು ಇಡಬೇಕು ಅಂತಂದ್ರೆ 5.25 ಇಂಚನ್ನ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ಮೇ ಬರಲ್ಲ. ಓಕೆನಾ, ಇದಾದ ನಂತರ ಫ್ರೆಂಚ್ ಕರ್ವ್ ಸ್ಕೇಲಿಂದ ನಾವೇನು ಮಾಡೋಣ, ಈ ರೀತಿ ಒಂದು ಶೇಪನ್ನು ಕೊಡಿ. ಓಕೆನಾ, ಕರೆಕ್ಟಾಗಿ ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಬರುತ್ತೆ. ಇವ್ರಿಗೆ ಎಷ್ಟಿದೆ ಅಷ್ಟು 9 ಇಂಚು ಬರ್ತಾ ಇದೆ. ಇಲ್ಲಿ ಎಷ್ಟು ಬರ್ತಾ ಇದೆ, 9 ಇಂಚು ಬರ್ತಾ ಇದೆ, ಅಂದರೆ 8 ಇಂಚು. 8 ಇಂಚಿನ ಆರ್ಮೋಲ್ ರೌಂಡ್ ಬೇಕು. ಇವ್ರಿಗೆ ಎಷ್ಟಿದೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ, ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಎಷ್ಟು ಇದೆ ನೋಡೋಣ. ಕರೆಕ್ಟಾಗಿ ಅಷ್ಟಕ್ಕೆ ನಾವು ಮಾರ್ಕನ್ನು ಹಾಕೊಳ್ಳೋಣ. ಎಷ್ಟು ಬೇಕು, 8 ಇಂಚಿಗೆ ಬೇಕು. ಸೊ 8 ಇಂಚ್ ಅಂದರೆ ನಮಗೆ ಎಷ್ಟು, 9 ಇಂಚು ಬರ್ತಾ ಇದೆ. ಸೊ ಶೋಲ್ಡರಲ್ಲಿ ನಾವೇನು ಮಾಡಬೇಕಾಗ ಹಾಫ್ ಇಂಚ್ 5.25 ಇಂಚಿನ ನಾವು ಶೋಲ್ಡರನ್ನು ಇಟ್ಕೊಂಡು ಮಾರ್ಕನ್ನು ಹಾಕೊಳ್ಳೋಣ. ಕರೆಕ್ಟಾಗಿ ಬರುತ್ತೆ. ಮತ್ತೆ ಇದನ್ನು ಡೌನ್ ಮಾಡಬಾರ್ದಾಗ ಶೋಲ್ಡರಲ್ಲಿ ಚೇಂಜಸ್ಸನ್ನು ಮಾಡ್ಕೊಳ್ಬೇಕು. ಯಾಕೆ ಶೋಲ್ಡರಲ್ಲಿ ಚೇಂಜಸ್ ನಾವು ಮಾಡ್ಕೊಳ್ತೀವಿ ಅಂತಂದರೆ, ನೋಡಿ ಇವರು ಡೀಪ್ ಏನಿದೆ ತುಂಬ ಕಡಿಮೆ ಇದೆ. ಓಕೆನಾ, ಡೀಪ್ ಅಂತಕ್ಕಂಥದ್ದು ತುಂಬ ಕಡಿಮೆ ಇದೆ. ಎಷ್ಟು ಇಂಚಿಗೆ ಡೀಪ್ ಬರುತ್ತೆ ಇವ್ರದ್ದು ಅಂತಂದರೆ, ನೋಡಿ 7 ಇಂಚಿಗೆ ಡೀಪ್ ಬರುತ್ತೆ. ಸೊ 13.5 7 ಇಂಚು ಅಂತಂದರೆ ಎಷ್ಟಾಗುತ್ತೆ ನೋಡಿ, 1 2 3 4 5 6 6.5 ಇಂಚು ಡೀಪ್ ಮಾತ್ರ ಇದೆ. ಓಕೆನಾ, ಸೊ ಹಾಗಾಗಿ ನಮಗೆ ಶೋಲ್ಡರ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಇನ್ಕ್ರೀಸ್ ಅಂತಕ್ಕಂಥದ್ದು ಬೇಕಾಗತ್ತೆ. ಓಕೆನಾ, ಈಗ ನಾವು ಇದೇ ರೌಂಡನ್ನು ಕಂಟಿನ್ಯೂ ಮಾಡೋಣ ಈ ರೀತಿ. ಓಕೆನಾ, ಈಗ ನಮಗೆ ಎಷ್ಟು ಬರ್ತಾ ಇದೆ ನೋಡಿ, ಬರ್ತಾ ಇದೆನಾ ಕರೆಕ್ಟಾಗಿ 8 ಇಂಚು. ಸೊ ಈ ರೀತಿ ನಾವು ಚೇಂಜಸ್ಸನ್ನು ಮಾಡ್ಕೋಬೇಕು ಶೋಲ್ಡರಲ್ಲಿ. ಓಕೆನಾ, ಇವ್ರಿಗೆ ಯೂಶ್ವಲಿ ಡೀಪ್ ಎಷ್ಟು ಅಂತ ಹೇಳಿದ್ವಿ ನಾವು, 6.5 ಇಂಚು ಡೀಪ್ ಬರ್ತಾ ಇದೆ. ಸೊ ಫ್ರಂಟ್ ಟು ಬ್ಯಾಕ್ ಎರಡೂ ಸೇಮ್ ಡೀಪ್ ಇರುತ್ತೆ ಅವರಿಗೆ. ಸೊ ಹಾಗಾಗಿ 6.5 ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀನಿ. ಓಕೆನಾ, ಇಲ್ಲಿ ನಮಗೆ ಶೋಲ್ಡರ್ ಪಟ್ಟಿ ಇವ್ರದ್ದು ಎಷ್ಟು ಬರ್ತಾ ಇದೆ ಇದನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಈ ರೀತಿ ಇಟ್ಕೊಂಡಾದರೂ ಚೆಕ್ ಮಾಡ್ಕೊಳ್ಳಿ, ಹಾಗೆ ಆದರೂ ಚೆಕ್ ಮಾಡ್ಕೊಳ್ಳಿ. ಶೋಲ್ಡರ್ ಪಟ್ಟಿ ಎಷ್ಟಿದೆ, 2 ಇಂಚ್ 2.5 ಇಂಚ್ ಇದೆ. ಸೊ 3 ಇಂಚ್ ಇಟ್ಟರೂ ತೊಂದರೆ ಇಲ್ಲ, 2.5 ಇಂಚ್ ಇಟ್ಟರೂ ತೊಂದರೆ ಇಲ್ಲ. ಈಗ ನಾವು ಎಲ್ಲಿಂದ ತೊಗೊಳ್ಬೇಕು ಇವರಿಗೆ, ಇಲ್ಲಿಂದ 2.5 ಇಂಚು ಅಂದರೆ 3.5 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. 3 ಇಂಚು ಬೇಕು ಅಂದರೆ 4 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಸೊ ಈಗ 2.5 ಇಂಚಿನ ತೆಗೆದುಕೊಳ್ತಾ ಇದ್ದೀವಿ. ಸೊ 3 ಇಂಚಿಗೆ ಮಾರ್ಕನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಈ ರೀತಿ ಶೇಪನ್ನು ಕೊಟ್ಟು ನಾವೇನು ಮಾಡೋಣ, ಬ್ಯಾಕ್ ಸೈಡ್ನ ಕಟ್ಟಿಂಗನ್ನು ಈ ರೀತಿ ಕಟ್ಟನ್ನು ಮಾಡ್ಕೊಳ್ಳೋಣ. ಓಕೆನಾ, ಫ್ರಂಟು ಮತ್ತು ಬ್ಯಾಕ್ ಎರಡೂ ಒಂದೇ ರೀತಿ ಇರುತ್ತೆ, ಇವರಿಗೆ ಒಂದೇ ಅಳತೆ ಇದೆ. ಸೊ ಹಾಗಾಗಿ ನಮಗೆ ಕಟ್ಟಿಂಗ್ ಮಾಡೋದು ಕೂಡ ಈಸಿನೇ ಆಗುತ್ತೆ. ನೋಡಿ, ಫ್ರಂಟು ಮತ್ತು ಬ್ಯಾಕ್ ಎರಡೂ ಸೇಮ್ ಇರೋದ್ರಿಂದ
ನಮಗೆ ಕರೆಕ್ಟಾಗಿದು ವರ್ಕೌಟ್ ಆಗುತ್ತೆ. ಕರೆಕ್ಟಾಗಿದು ಫ್ರಂಟ್ ಟು ಬ್ಯಾಕ್ ಡಿಫ್ರೆಂಟ್ ಆಗಿದೆ ಅಂತಂದರೆ ನಾವೇನು ಮಾಡಬೇಕು, ಫಸ್ಟ್ ಬ್ಯಾಕ್ ಅಷ್ಟೇ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ನ ಕಟ್ ಮಾಡ್ಕೊಳ್ಬೇಕು. ಈಗ ನಾವು ಕಟ್ಟಿಂಗ್ ಎಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು ಇದನ್ನ ಅಂತಂದರೆ ಇಲ್ಲಿಂದ ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಇಲ್ಲಿ ಫ್ರಂಟ್ ಕೂಡ ಮಾರ್ಕ್ ಬೇಕಾದ್ರೆ ಹಾಕೋಬೋದು ನಾವು. ಓಕೆನಾ. ಫ್ರಂಟ್ ಮಾರ್ಕ್ ಕೂಡ ಇಲ್ಲಿ ಹಾಕೋಬೋದು. ಆಮೇಲೆ ಫ್ರಂಟ್ ಮಾರ್ಕ್ಗೆ ನಿಮ್ಗೆ ಹಾಕಿ ತೋರಿಸ್ತೇನೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಬ್ಯಾಕೆ ಕಟ್ ಮಾಡ್ಕೊಳ್ಳೋಣ, ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಓಕೆನಾ. ಇಲ್ಲೊಂದು ಓಪನ್ನ ಬಿಟ್ಟು ಬ್ಯಾಕ್ ಸೈಡೇ ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಪಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ಅದರಲ್ಲಿ. ಅದಾದ ನಂತರ ನಾವೇನು ಮಾಡಬೇಕು, ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಜಿನ್ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಆಗಬಾರ್ದು. ಸೊ ಹಾಗಾಗಿ ಇಲ್ಲಿಗೆ ಎಕ್ಯುರೇಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಆದ ನಂತರ ನಾವೇನು ಮಾಡೋಣ, ಇದನ್ನು ಇಲ್ಲಿವರೆಗೆ ಕಟ್ ಮಾಡ್ಕೊಳ್ಳೋಣ. ಆಗ ಇದು ಒಂದು ಪೀಸ್ ಹೊರಗಡೆ ಬರುತ್ತೆ. ನಮಗೆ ಇಲ್ಲಿ ಕಟ್ ಮಾಡಿಕೊಂಡ್ರೆ ಇದನ್ನೇ ಪೀಸನ್ನು ನಾವು ಎದಕ್ಕೆ ಬಳಸ್ಕೋಬಹುದು ಅಂತಂದರೆ ಫ್ರಂಟ್ ಪಟ್ಟಿಗೆ ಯೂಟಿಲೈಸ್ ಆಗುತ್ತೆ, ಇಲ್ಲಾಂದರೆ ಶೇಪ್ ಪಟ್ಟಿಗೋಸ್ಕರ ಯೂಟಿಲೈಸ್ ಆಗುತ್ತೆ. ಈಗ ನಂಗೆ ಸೇಮ್ ಮಾರ್ಕ್ ಮೆಜರ್ಮೆಂಟು ಫ್ರಂಟಲ್ಲಿ ಬೇಕಾಗಿರೋದ್ರಿಂದ ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಹಾಗಾಗಿ ಓಕೆನಾ, ಇದು ಆಯಿತು. ಬ್ಯಾಕನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ. ಬ್ಯಾಕ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫ್ರಂಟ್ ಬರುತ್ತೆ. ಈ ಫ್ರಂಟಲ್ಲಿ ನೀವೇನು ಮಾಡಬೇಕು ಈಗ ಅಂತಂದರೆ, ಇದು ನಮಗೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 9 ಇಂಚ್ ಇರೋದ್ರಿಂದ, ಓಕೆನಾ, 9 ಕಾಲು ಇಂಚ್, 9 ಇಂಚ್ ಇರೋದ್ರಿಂದ ನಮಗೆ ಇವರು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ರೆಡಿ ಬರೋದು ಎಲ್ಲಿಗೆ ಬರುತ್ತೆ ಅಂತಂದರೆ 9.5 ಇಂಚ್ಗೆ ರೆಡಿ ಬರುತ್ತೆ. ಸೊ 9.5 ಇಂಚ್ಗೆ ರೆಡಿ ಇಟ್ಕೊಳ್ಳೋಣ. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲಿಂದ ನಮಗೆ ರೆಡಿ 2.5 ಇಂಚು ಸಾಕು. ಎಷ್ಟು? 2.5 ಇಂಚು ಸಾಕು ರೆಡಿ. ಸೊ ಇದು ಮಿಕ್ಕಿದ್ದು ನಮಗೆ ಯಾವ ಪಾಯಿಂಟ್ ಆಯಿತು, ಒಂದು ನಿಮಿಷ. ಇಲ್ಲಿ ನಮಗೆ ಈ ಲೈನ್ ಏನು ಬರ್ತಾ ಇದೆ, ಈ ಲೈನ್ ಬಂದು ನಮಗೆ ಕೆಳಗಡೆ ರೆಡಿ ಪಟ್ಟಿ ಕ್ರಾಸ್ ಬೆಲ್ಟ್ ಅಂತ ಏನು ಹೇಳ್ತೀವಲ್ಲ ಆ ಮಾರ್ಕ್ ಇದಾಯಿತು. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮಾರ್ಜಿನ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಒಂದು ಪಟ್ಟಿದು. ಓಕೆನಾ. ಇದಿಷ್ಟು ಪಟ್ಟಿ ಕಟ್ ಮಾಡಿ ತಕ್ಕೊಂಡ್ಬಿಡ್ಬೇಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾವು ಫ್ರಂಟಲ್ಲಿ ಏನು ಮಾಡಬೇಕು ಅಂದರೆ ಇದನ್ನೇ 1 ಇಂಚನ್ನು ಎಕ್ಸ್ಟ್ರಾ ನಾವು ಎತ್ಕೊಳ್ಬೇಕು. ಯಾಕೋಸ್ಕರ? ಶೇಪ್ ಬೆಲ್ಟ್ಗೋಸ್ಕರ, ಶೇಪ್ಗೋಸ್ಕರ. ಓಕೆನಾ. ಶೇಪ್ಗೆ ಎತ್ಕೊಂಡು ನಾವು ಎಲ್ಲಿಂದ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಅಂತಂದರೆ ಡಾಟ್ ಪಾಯಿಂಟ್ ಇಲ್ಲಿ ಕನ್ಸಿಡರ್ ನಾವು ಎಷ್ಟಕ್ಕೆ ಮಾಡಬೇಕು, 3.5 ಇಂಚಿಗೆ ಮಾಡ್ಕೊಳ್ಳಿ. 3.5 ಇಂಚಿಗೆ ಮಾಡಿಕೊಂಡು ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಇಲ್ಲೊಂದು ಲೈನ್ನ ಡ್ರಾ ಮಾಡಿಕೊಂಡು ವೇಸ್ಟ್ ಸೈಜ್ ಎಷ್ಟಿದೆ, 8 ಇಂಚ್ ಇದೆ ಅಲ್ವಾ. ಸೊ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡಾಗ ನಮಗಿಲ್ಲಿ ಮಿಕ್ಕಿರೋದು ಎಷ್ಟು, 1 ಇಂಚು ಉಳಿಯುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಹಾಫ್ ಇಂಚ್ ಡಾಟನ್ನು ಮಾತ್ರ ಹಿಡಿಬೇಕು. ಓಕೆನಾ. ಹಾಫ್ ಇಂಚ್ ಡಾಟ್ ಹಿಡ್ಕೊಂಡು ಇಲ್ಲಿಂದ ನಾವು ಈ ಲೈನ್ ಅಂತಕ್ಕಂಥದ್ದು ಶೇಪ್ ಈ ರೀತಿ ಹೋಗುತ್ತೆ. ಓಕೆನಾ. ವೆರಿ ಸಿಂಪಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೇ. ಇದನ್ನಿಷ್ಟು ಇಟ್ಕೊಂಡು ಕಟ್ ಮಾಡಿ ತೆಗೀರಿ, ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಇರಲ್ಲ. ಓಕೆನಾ. ಇದು ಬಂದು ಫ್ರಂಟ್ ಬೆಲ್ಟ್. ಓಕೆನಾ. ಪರ್ಫೆಕ್ಟಾಗಿ ಬರುತ್ತೆ. ಇದು ಬಂದು ನಿಮಗೆ ಫ್ರಂಟ್ ಪಾರ್ಟ್ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ಸೆಂಟರ್ಗೆ, ಎರಡೂ ಸೆಂಟರ್ಗೆ ನೀವು ನಾಚನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ನಾಚ್ ಪಾಯಿಂಟ್, ಮೀಟಿಂಗ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಇಲ್ಲಿಂಗ್ ಪಾಯಿಂಟನ್ನು ಹಾಕೊಳ್ಳಿ. ಇನ್ನು ನೀವೆರಡೂ ಸೆಂಟರ್ಗೆ ನೀವೇನು ಮಾಡಬೇಕು, ಈ ರೀತಿ ಹಿಡ್ಕೊಂಡು ಡಾಟನ್ನು ಹಿಡ್ಕೊಳ್ಬೇಕು. ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡ್ರೆ ನಿಮಗೊಂದು ಮಾರ್ಕ್ ಅಂತಕ್ಕಂಥದ್ದು ಇಲ್ಲಿ ಬೀಳುತ್ತೆ. ಅದೇ ಮಾರ್ಕ್ ಮೇಲೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇರಬೇಕು. ಇದ್ರ ಮೆಜರ್ಮೆಂಟ್ ಎಷ್ಟಿರಬೇಕು ನಮಗೆ ಅಂದರೆ 2.5 ಇಂಚಿಗಿಂತ ಜಾಸ್ತಿ ಇರಬಾರ್ದು. ಇಲ್ಲಿ ಕೂಡ ಅಷ್ಟೇ, ಇವೆರಡೂ ಸೆಂಟರ್ಗೆ ನಮಗೆ ಏನು ಬೇಕಾಗತ್ತೆ, ಮೆಜರ್ಮೆಂಟ್ ಬೇಕಾಗತ್ತೆ. ಸೊ ಈ ರೀತಿ ಇಟ್ಕೊಳ್ಬೇಕು. ಸೇಮ್ ಮೆಜರ್ಮೆಂಟ್ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ, ಮೆಜರ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿಂದ ನಿಮಗೆ 2 ಇಂಚ್ ಇದ್ದರೆ ನೋ ಪ್ರಾಬ್ಲಮ್. ಇದಾದಮೇಲೆ ಇವೆರಡೂ ಡಾಟನ್ನು ಹಿಡ್ಕೊಂಡ್ರೆ ಇಲ್ಲಿ ಡಾಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಿಮಗೆ ಸೆಂಟರ್ಗೆ ನಾವೇನು ಮಾಡಬೇಕು ಅಂತಂದರೆ 1/2 ಇಂಚು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಎಷ್ಟು? 1/2 ಇಂಚು ಒಳಗಡೆ ನಾವು ಕಟ್ ಮಾಡಿ ತಕ್ಕೋಬೇಕು. ಇಲ್ಲಿ ಡಾಟ್ ಹಿಡಿತೀವಲ್ವ ಅದಕ್ಕಾಗಿ ಬರುತ್ತೆ. ಓಕೆನಾ. ಅಷ್ಟೇ, ಮತ್ತೇನೂ ಇಲ್ಲ. ಇದನ್ನು ಈ ರೀತಿಯೇ ತೆಗಿಬೇಕು. ಇಷ್ಟೇ ತೆಗೀರಿ, ಜಾಸ್ತಿ ತೆಗಿಬೇಡಿ. ಕರೆಕ್ಟಾಗಿ ನಿಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ. ನೋಡಿ, ನಿಮಗೆ ಬ್ಯಾಕ್ ಸೈಡ್ ಇಲ್ಲಿ ರೆಡಿಯಾಗಿದೆ. ಓಕೆನಾ. ಇದ್ರ ಮೇಲೆ ನೀವು ಫ್ರಂಟನ್ನು ಇಟ್ಕೊಳ್ತೀರಿ. ಓಕೆನಾ. ಈ ರೀತಿ ಫ್ರಂಟ್ ಅಂತಕ್ಕಂಥ ನಿಮಗೆ ಬರುತ್ತೆ ರೆಡಿಯಾಗಿ. ಓಕೆನಾ. ಡಾಟ್ ಹಿಡಿದ್ರೆ ಮೇಲ್ಗಡೆ ಬರುತ್ತೆ.
ಸೊ ಇದಿಷ್ಟು ಬಂತು. ಇದಾದ ನಂತರ ಇದೇ ಶೇಪ್ ಬೆಲ್ಟ್ ನಿಮಗೆ ಇಲ್ಲಿ ಕುತ್ಕೊಳ್ಳುತ್ತೆ, ಇಲ್ಲಿಗೆ ರೆಡಿಯಾಗಿ ಕುತ್ಕೊಳ್ಳುತ್ತೆ, 1/2 ಇಂಚ್ ಮಾರ್ಜಿನ್ ಕುತ್ಕೊಳ್ಳುತ್ತೆ. ಇಲ್ಲಿ ಕೆಳಗಡೆ ಏನಾಗುತ್ತೆ ಇದು ನಮಗೆ ಅಂತಂದರೆ ರೆಡಿಯಾಗಿ ಬರುತ್ತೆ. ಎಷ್ಟು ಇಂಚಿಗೆ? ಇದು 1 ಇಂಚ್ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಇಲ್ಲಿಗೆ. ಓಕೆನಾ? ಇಲ್ಲಿಗೆ ಇದು ಪಟ್ಟಿ ರೆಡಿಯಾಗಿ ಬರುತ್ತೆ. ಎಷ್ಟಕ್ಕೆ ಬರುತ್ತೆ ಪಟ್ಟಿ ಚೆಕ್ ಮಾಡ್ಕೊಳ್ಳಿ. 2 ಇಂಚಿಗೆ ರೆಡಿ ಬರಬೇಕು. ನಮ್ಗೆ ಇಲ್ಲಿ ಎಷ್ಟಿದೆ? 2.5 ಇಂಚಿದೆ. 1/4 ಇಂಚಿಗೆ ನಮಗೆ ಇಲ್ಲಿ ಸ್ಟಿಚಿಂಗನ್ನು ಮಾಡಿಕೊಂಡ್ರೆ 2 ಇಂಚ್ ಪಟ್ಟಿ ಕರೆಕ್ಟಾಗಿ ನಮಗೆ ರೆಡಿಯಾಗಿ ಬರುತ್ತೆ. ಇದಿಷ್ಟು ಫ್ರಂಟು ಬ್ಯಾಕು ಶೇಪ್ ಬಟ್ಟೆ ಆಯಿತು. ಈಗ ನಮಗೆ ಸ್ಲೀವ್ಸನ್ನು ಈ ಮಿಕ್ಕಿದ ಬಟ್ಟೆಯಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಓಕೆನಾ? ಸ್ಲೀವ್ಸ್ ಅಂತಕ್ಕಂಥದ್ದು ಫೋಲ್ಡ್ ಮಾಡಿ ತೆಗೀರಿ. ಓಕೆನಾ? 4 ಲೇಯರ್ನ ನಾವು ಹಾಕ್ಕೊಂಡಿದ್ದೀವಿ. 1 2 3 4 4 4 8 ಲೇಯರ್ಸ್ ಆಯ್ತಲ್ಲ. 2 ಸ್ಲೀವ್ಸ್ ಬೇಕು. ಸೊ ಇಲ್ಲಿ ಇಷ್ಟು ಹಾಕ್ಕೊಂಡ್ರೆ ಸಾಕು, ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಇಲ್ಲಿ ಏನಿದೆ ಸ್ಲೀವ್ಸ್ ಲೆಂತ್ ಎಲ್ಲನೂ ಬಂದ್ಬಿಡುತ್ತೆ. ಇಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಸ್ಲೀವ್ಸ್ ಲೆಂತ್ ಕೂಡ ನಮಗೆ ಸಿಕ್ಬಿಡುತ್ತೆ ನೋಡಿ. ಓಕೆನಾ? ಪ್ಲ್ಯಾನ್ ಮಾತ್ರ ಕರೆಕ್ಟಾಗಿರಬೇಕು. ಇಲ್ಲೇನು ಕಟ್ ಮಾಡಿದ್ದೀವಿ, ಈ ಏರಿಯಾದಲ್ಲಿ ಸ್ಲೀವ್ ಲೆಂತ್ ಬಂತು ಅಂದರೆ ನಮಗೆ ಸ್ಲೀವ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಾವು ಎಕ್ಯುರೇಟಾಗಿ ನಾವು ಸ್ಟಿಚಿಂಗನ್ನು ಮಾಡ್ಬೋದು. ಸೊ ಈ ರೀತಿ ನಾವು ಅಡ್ಜಸ್ಟ್ಮೆಂಟನ್ನು ಇದರಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಹೆಮ್ಮಿಂಗನ್ನು ಮಾಡ್ಕೊಂಡ್ಬಿಡ್ತೀವಿ ಕೆಳಗಡೆ ಬಾಟಮಲ್ಲಿ. ಓಕೆನಾ? ಈ ರೀತಿನೇ ಕಟ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ನಾವು 1 ಇಂಚ್ ಫಾರ್ ಮಾರ್ಜಿನ್ನ ಬಿಟ್ಕೊಂಬಿಡಿ. ಇದು ಮಾರ್ಜಿನ್ ಬಂದು ನಾವು ಸ್ಟಿಚ್ ಮಾಡಲಿಕ್ಕೆ 1 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬಿಡೋಣ, ಕರೆಕ್ಟಾಗಿ ಬಂದ್ಬಿಡುತ್ತೆ. ಇನ್ನು ಸ್ಲೀವ್ ಲೆಂತ್ ಎಷ್ಟಿದೆ? ಓಕೆನಾ? ಸ್ಲೀವ್ ಲೆಂತ್ 8.25 ಇಂಚಿದೆ. ಬಾಟಮಲ್ಲಿ ನಮಗೆ ಎಷ್ಟಿದೆ? 5.25 ಇಂಚಿದೆ. ಓಕೆನಾ? 8.25 ಇಂಚು. ಸೊ 8 ಇಂಚಿಗೆ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. 8.5 ಇಂಚು ಬರುತ್ತೆ. ಓಕೆನಾ? ಇದಾದ ನಂತರ ಸ್ಲೀವ್ ರೌಂಡ್ ಒಂದು ಮೆಜರ್ಮೆಂಟ್ ಬೇಕು. ಸ್ಲೀವ್ ರೌಂಡ್ ಮೆಜರ್ಮೆಂಟ್ ಎಲ್ಲಿಂದ ಕನ್ಸಿಡರ್ ಮಾಡ್ತೀವಿ ಅಂದರೆ ಇಲ್ಲಿಂದ ಕನ್ಸಿಡರ್ ಮಾಡ್ತೀವಿ ಸ್ಲೀವ್ ರೌಂಡ್ ಮೆಜರ್ಮೆಂಟು. ಓಕೆನಾ? ಎಷ್ಟಿದೆ? 6.25 ಇಂಚಿದೆ. ಸೊ ಇಲ್ಲಿ 6.25 ಇಂಚ್ ನಮಗೆ ಬೇಕು. 6.25 ಇಂಚ್ ನಮಗೆ ಸಿಗ್ತಾ ಇಲ್ಲ. ಕ್ಯಾಪ್ ಹೈಟ್ ಎಷ್ಟಕ್ಕೆ ಡಿಕ್ಲೇರ್ ಆಗುತ್ತೆ? ಇಷ್ಟಕ್ಕೆ ಡಿಕ್ಲೇರ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ ಈಗ ಸ್ಲೀವ್ ಲೆಂತನ್ನು ಕಡಿಮೆ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ನಾವು ಮಾರ್ಜಿನ್ ಏನು ಇಟ್ಕೊಂಡಿದ್ದೀವಿ ಇಲ್ಲಿ ಜಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. 1/2 ಇಂಚ್ ಮಾರ್ಜಿನ್ ಮಾತ್ರ ಇಟ್ಕೊಳ್ಳೋಣ. ಓಕೆನಾ? ಇಲ್ಲಿ 1/2 ಇಂಚ್ ಮಾರ್ಜಿನ್ ನಾವು ಕಟ್ ಆಫ್ ಮಾಡ್ಬೋದು. ಕಟ್ ಆಫ್ ಮಾಡಿದ್ರೆ ನಮಗೆ ಎಷ್ಟಕ್ಕೆ ಬರುತ್ತೆ ಲೆಂತ್ ಇಲ್ಲಿ ಅಂತಂದರೆ ಸೊ 8 ಇಂಚಿಗೆ ಬರುತ್ತೆ. ಸೊ 8 ಅಂತಂದರೆ ನಾವು 1/2 ಇಂಚ್ ಅಷ್ಟೇ ಡೌನ್ ಮಾಡಲಿಕ್ಕೆ ಸಾಧ್ಯ ಇಲ್ಲಿ. ಸೊ 7.5 ಇಂಚ್ ರೆಡಿ ಇಟ್ಕೊಂಡ್ಬಿಡೋಣ. ಸೊ 8 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಆಗ ನಮಗೆಲ್ಲೂ ಸಮಸ್ಯೆ ಅಂತಕ್ಕಂಥದ್ದು ಬರಲ್ಲ. ಓಕೆನಾ? ಈ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು. 6.25 ಇಂಚುವರೆಗೆ ರೆಡಿ ಬೇಕು. 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಇಂಚ್ ಫಾರ್ ಮಾರ್ಜಿನ್. ಇಲ್ಲಿ ಕೆಳಗಡೆ ಬಾಟಮಲ್ಲಿ ನಮಗೆ ಎಷ್ಟು ಬೇಕು? 5.25 ಇಂಚ್ ಬೇಕು. ಸೊ 5.5 ಇಟ್ಕೊಳ್ತಾ ಇದ್ದೀನಿ. 1 ಇಂಚ್ ಫಾರ್ ಮಾರ್ಜಿನ್. ಓಕೆನಾ? ಇವೆರಡನ್ನೂ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ನಿಮಗೆ ಹೈಟಿಗೆ ಬೇಕು. ಹೈಟಿಗೆ ಎಷ್ಟು ಇಂಚು ಕ್ಯಾಪ್ ಹೈಟ್ ಡಿಕ್ಲೇರ್ ನಾವು ಯಾವ ರೀತಿ ಮಾಡ್ತೀವಿ ಇಲ್ಲಿ ಅಂತಂದರೆ ಇಲ್ಲಿ ಏನು ರೌಂಡ್ ಇದೆ ಬ್ಯಾಕ್ ಸೈಡ್ನ ತೆಗೆದುಕೊಳ್ಳಿ. ಬ್ಯಾಕ್ ಸೈಡ್ ರೌಂಡ್ ಮಾರ್ಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮಗೆ 2.25 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ಸೊ 2.25 ಇಂಚ್ ಇವರಿಗೆ ಕ್ಯಾಪ್ ಹೈಟನ್ನು ಡಿಕ್ಲೇರ್ ಮಾಡಬೇಕು. 2.25 ಇಂಚು. ಸೊ 2.25 ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಈ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಇದು 6.25 ಇಂಚು ಕರೆಕ್ಟಾಗಿ ಬಂತು. ಓಕೆನಾ? ಇಲ್ಲಿ ನಮಗೆ 8 ಇಂಚು ಸ್ಲೀವ್ ರೌಂಡ್ ಅಂತಕ್ಕಂಥದ್ದು ಬೇಕಾಗುತ್ತೆ. 8 ಇಂಚು ಸ್ಲೀವ್ ರೌಂಡ್ ಬೇಕು ಅಂತಂದರೆ 7.5 ಇಂಚಿಗೆ ಬರ್ತಾ ಇದೆ. ಸೊ ನಮಗೆ ಬೇಕಾಗಿರೋದು ಎಷ್ಟು ಇಂಚು ಸ್ಲೀವ್ ರೌಂಡು? 8 ಇಂಚು ಬೇಕು. ಸೊ 8 ಇಂಚು ಬೇಕು ಅಂತಂದರೆ ನಾವೇನು ಮಾಡಬೇಕೀಗ? ಕ್ಯಾಪ್ ಹೈಟನ್ನು ಇನ್ಕ್ರೀಸ್ ಮಾಡಿಕೊಂಡು 3.25 ಇಂಚಿಗೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಆಗಲ್ಲ ಅದು. ಓಕೆನಾ? ಇಲ್ಲಾಂದರೆ ಬರೋದಿಲ್ಲ. ಈಗ ನಮಗೆ ಎಷ್ಟಕ್ಕೆ ಬರುತ್ತೆ ಅಂತಂದರೆ ನೋಡಿ 7.5. ಈಗ 8 ಇಂಚಿಗೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಸೇಮ್ ಇಲ್ಲಿ 2.25 ಇಂಚಿನ ನಾವು ಕರ್ವ್ ಶೇಪ್ ಏನು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಟ್ಕೊಳ್ಳಿ. 2.5 ಇಂಚ್ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ 1 ಇಂಚ್ ಆರ್ 1/2 ಇಂಚಿಗೆ ತೊಗೊಂಡು ಇದನ್ನು ಈ ಪಾಯಿಂಟ್ಗೆ ಕಲಿಸಿ. ಓಕೆನಾ? ಈ ಪಾಯಿಂಟ್ಗೆ ಕಲಿಸಿ. ಕಲಿಸಾದ್ಮೇಲೆ ಇದನ್ನು ಈ ರೀತಿ ಇಟ್ಕೊಂಡು ನೀವು ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಬರೋ ಥರ ಓಕೆನಾ? ಈ ರೀತಿ ಶೇಪ್ ಸ್ಕೇಲನ್ನು ಬಳಸಿ.
ಓಕೆನಾ. ಈ ರೀತಿ ಶೇಪ್ ಸ್ಕೇಲ್ ಬಳಸಿದ್ರೆ ನಿಮಗೆ ಕರೆಕ್ಟಾಗಿ 8 ಇಂಚು ನಿಮಗೆ ಸಿಗುತ್ತೆ. ಆಯಿತಾ, 8 ಇಂಚಿಗೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಇದು ಬಂದು ಫ್ರಂಟ್ ಮಾರ್ಕ್. ಇದೇ ಮಾರ್ಕನ್ನು ನಾವೇನು ಮಾಡ್ತೀವಿ, 1/2 ಇಂಚ್ ಡಿಸ್ಟೆನ್ಸಲ್ಲಿ ಫಸ್ಟೇ ಕಟ್ ಮಾಡ್ಕೊಂಬಿಡೋಣ ಈ ರೀತಿ. ಓಕೆನಾ, 1/2 ಇಂಚ್ ಡಿಸ್ಟೆನ್ಸಲ್ಲಿ ಫಸ್ಟೇ ಕಟ್ ಮಾಡಿಕೊಂಡು ಇದನ್ನು ತಕ್ಕೊಂಡ್ರೆ ಇಲ್ಲೊಂದು ನಾಚನ್ನು ಹಾಕ್ಕೊಂಡು ಇಲ್ಲಿ ಒಂದು ನಾಚನ್ನು ನಾವು ಹಾಕೋಬೇಕು. ಮೀಟಿಂಗ್ ಪಾಯಿಂಟ್ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಓಪನ್ ಮಾಡಿಕೊಂಡು ಶೇಪನ್ನು ತೆಗೆಯುವಂಥದ್ದು. ಶೇಪ್ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ನೀವು ತೆಗೀರಿ.